ಸಿಎಂ ಸಿದ್ದರಾಮಯ್ಯಗೆ ಲೋಕ ಕ್ಲೀನ್ ಚಿಟ್ ಕೊಟ್ಟಂತಹ ವಿಚಾರ ಮೈಸೂರಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಲೋಕ ಕ್ಲೀನ್ ಚಿಟ್ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಶ್ರೀವತ್ಸ ಪ್ರತಿಕ್ರಿಯೆ ಕೊಟ್ಟಿರೋದು. ಪ್ರಕರಣದಲ್ಲಿ ಮತ್ತೆ ನಾವು ಕೋರ್ಟ್ಗೆ ಹೋಗ್ತೇವೆ, ನಮ್ಮ ಹೋರಾಟ ಇದ್ದೇ ಇರುತ್ತೆ. ಪ್ರಕರಣದಲ್ಲಿ ಅನ್ಯಾಯ ಆಗಿದೆ ಅಂತ ನಾವು ಮತ್ತೆ ಕೋರ್ಟಿಗೆ ಹೋಗ್ತೀವಿ. ಈ ಕೇಸು ಹೀಗೆ ಆಗುತ್ತೆ ಅಂತ ನಮಗೆ ಮೊದಲೇ ಗೊತ್ತಿತ್ತು. ಸಿಎಂ ವಿಚಾರದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿ ಏನ್ ಮಾಡೋದಕ್ಕೆ ಸಾಧ್ಯ ಹೇಳಿ? ಎಲ್ಲ ದಾಖಲೆಗಳು ಇರಬೇಕಾದ್ರೆ ಮತ್ತೆ ಏನ್ ದಾಖಲೆ ಬೇಕಿತ್ತು? ಮೈಸೂರಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಸುರೇಶ್ ಶಾಸಕ ಶ್ರೀವತ್ಸ ಅವರ ಜೊತೆಗೆ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಚಿಟ್ ಸಿಕ್ಕಿರತಕ್ಕಂಥದ್ದು ಜೊತೆಗೆ ಮೂಡಕ್ಕೆ ಸಂಬಂಧಪಟ್ಟಂತೆ ಹಲವು ದಿನಗಳಿಂದ ಧ್ವನಿ ಎತ್ತಿದಂತಹ ಮೈಸೂರಿನ ಬಿಜೆಪಿಯ ಏಕೈಕ ಶಾಸಕ ಶ್ರೀವತ್ಸ ಅವರು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಾವು ಕೋರ್ಟ್ಗೆ ಹೋಗ್ತೇವೆ ಅನ್ನೋ ಒಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಬಿಜೆಪಿ ಶಾಸಕ ಶ್ರೀವತ್ಸ ಅವರಿದ್ದಾರೆ. ಅವ್ರನ್ನ ಮಾತನಾಡ್ತಾರ. ಸರ್, ಈಗ ನಿನ್ನೆ ನಡೆದಂತ ಘಟನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮೂಡ ಕೇಸ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಇದು ಗೊತ್ತೇ ಇತ್ತು ನಮ್ಗೆ ಅಂತ. ಮುಖ್ಯಮಂತ್ರಿಗಳಿಗೆ ರಿಲೀಫ್ ಕೊಟ್ಟೇ ಕೊಡ್ತಾರೆ ಲೋಕಾಯುಕ್ತದವರಿಗೆ ಅಷ್ಟು ತಾಕತ್ತಿಲ್ಲ ಮೈಸೂರು ಲೋಕಾಯುಕ್ತಕ್ಕೆ. ಯಾಕೆಂದ್ರೆ ಒಬ್ರು ಜಿಲ್ಲಾ ಮಟ್ಟದ SP ಹೇಗೆ ಮುಖ್ಯಮಂತ್ರಿನ ಎನ್ಕ್ವೈರಿ ಮಾಡಕ್ಕಾಗತ್ತವ್ರು? ಎದುರುಗಡೆ ಕೂರಿಸ್ಕೊಂಡು ಕ್ವಶನ್ ಹಾಕಕ್ಕಾಗತ್ತ? ಸಾಧ್ಯ ಇದೆಯಾ? ಕಲ್ಪನೆ ಮಾಡ್ಕೊಳಕ್ಕಾಗತ್ತ? ಮುಖ್ಯಮಂತ್ರಿಗಳ ಮನೆಯವ್ರನ್ನ ಎನ್ಕ್ವೈರಿ ಮಾಡಿದ ಕಲ್ಪನೆ ಮಾಡ್ಕೊಳಕ್ಕಾಗತ್ತ? ನಾವು ಇವತ್ತಿನವರೆಗೂ ಜಾಗನೇ ಹೇಳಿಲ್ಲ ಅವರು. ಆಯ್ತು, ಅವ್ರು ಬಾಮ ಇದನ್ನ ಎನ್ಕ್ವೈರಿ ಮಾಡಿದ್ರಪ್ಪ. ಎನ್ಕ್ವೈರಿ ಮಾಡಿದ ಒಂದ್ ವಾರಕ್ಕೆ ರಾತ್ರಿ 7:45 ನೋಡಿದ್ರಲ್ಲ. ಯಾಕೆ ನೋಡಿದ್ವಿ ಅಂತ ಕೇಳಿದ್ರಲ್ಲ, ಅದಕ್ಕೆ ಉತ್ತರ ಹೇಳಿದ್ರ ಲೋಕಾಯುಕ್ತ ಇಷ್ಟೇ ಮಾಡಕ್ ಸಾಧ್ಯ. ಇದಿಷ್ಟೇ ನಮ್ ಕೈಲಿ ಗೊತ್ತಿದ್ದು. ಹಾಗಾಗಿ ನಾವು ಒತ್ತಾಯ ಮಾಡ್ತಾ ಇದ್ವಿ, ಪಾದಯಾತ್ರೆ ಒತ್ತಾಯ ಮಾಡಿದ್ವಿ, CBI ಕೊಡಿ ಅಂತ. ಇನ್ನೊಂದಷ್ಟು ಪುಷ್ಟೀಕರಿಸಿದಂಗಾಗಿದೆ. ನ್ಯಾಯಾಲಯದ ಗಮನ ಸೆಳಿತೀವಿ. ಎಲ್ಲ ನ್ಯಾಯ ಆಗಿದೆ ಅನ್ನೋದು ವರದಿನ ಕೈಲಿ ಇಟ್ಕೊಂಡು ಪಾಯಿಂಟ್ ಔಟ್ ಮಾಡಿ ಇಂತಿಂತ ಕಡೆ ತಪ್ಪು ಮಾಡಿದ್ದಾರೆ ಅಂತ ಮಾಡೇ ಮಾಡ್ತೀವಿ. ಹೋರಾಟ ಮುಂದುವರಿಕೆ ಗ್ಯಾರಂಟಿ. ಸಾಕ್ಷ್ಯಾಧಾರಗಳ ಅಲಭ್ಯತೆ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರಿಗೆ ಈ ಒಂದು ರಿಲೀಫ್ ಸಿಕ್ಕಿದೆಯಾ ಅನ್ನೋದು ಕೋರ್ಟ್ ಕೂಡ ಇದನ್ನೇ ಅಭಿಪ್ರಾಯ ಪಟ್ಟಿದೆ. ಎಲ್ಲ ಅಭಿಪ್ರಾಯ ಪಟ್ಟಿದೆ ಕೋರ್ಟ್. ತನಿಖೆ ಮಾಡಿಯಪ್ಪ, ಇಂತಿಂತದ್ರಲ್ಲಿ ನಮಗೆ ಅನುಮಾನ ಕಾಡ್ತಾ ಇದೆ. ಕರ್ನಾಟಕ ಲೋಕಾಯುಕ್ತ ಮೈಸೂರು ಲೋಕಾಯುಕ್ತ ಮಾಡಿ ಅಂತ ಕೊಟ್ಟಿದ್ದಾರೆ. ನ್ಯಾಯಮೂರ್ತಿಗಳು ದಾಖಲೆಗಳು ಸರಿ ಇಲ್ಲ ಅಂತ ಹೇಳಿದ್ರೆ ಅಲ್ಲ ವಜಾ ಮಾಡೋರು, ತನಿಖೆಗೆ ಯಾಕೆ ಕೊಡೋರು? ಅವರ 188 ಪುಟಗಳ ವರದಿಯಲ್ಲಿ ತೀರ್ಪಿನಲ್ಲಿ ಅವ್ರು ಹೇಳಿರೋದು ಮಾಡಿ ಇಂತಿಂತ ಆಂಗಲಲ್ಲಿ ತನಿಖೆ ಮಾಡಿ. ಆಯ್ತು, ಇಂತಿಂತ ಆಂಗಲಲ್ಲಿ ತನಿಖೆ ಆಯ್ತು. 14 ಸೈಟ್ ಕೊಡಕ್ ಪ್ರಾವಿಷನ್ ಇತ್ತಾ? ಏನು ಬೇಸಿಕ್ ಅಪ್ಪ, ಡಾಕ್ಯುಮೆಂಟ್ ಹಾಕ್ಬೇಕು. ಅದಕ್ಕೆ 14 ಸೈಟ್ ಕೊಡ್ಬೋದಾ? ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹೇಳ್ಕೊಂಡ್ರಲ್ಲ, ಅದು L&T ಅವರು ರಸ್ತೆ ಮಾಡಿದ್ದು ಬಡಾವಣೆ ಮಾಡಿದ್ದು ಅನ್ನೋದಕ್ಕೆ ಪ್ರೂಫ್ ಇಲ್ವಾ? ಸ್ಯಾಟಲೈಟ್ ಪಿಕ್ಚರ್ ಇರ್ಲಿಲ್ವಾ? ಅದಕ್ಕಿಂತ ಇನ್ಯಾವ ದಾಖಲೆಗಳು ಬೇಕು ಇವರಿಗೆ? ದಾಖಲೆಗಳು ಅಂದ್ರೆ ಏನು? ತಗೊಂಡಿರುವಂತ 14 ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಕ್ಕೆ ಕೊಟ್ಟಿದೀವಿ. ಆ ಜಾಗ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರ್ಲಿಲ್ಲ ಅಂತ ಕೊಟ್ಟಿದೀವಿ. ಅದಕ್ಕೆ ಮೊದಲೇ ಪರಿಹಾರದ ಮೊತ್ತವನ್ನ ಕೋರ್ಟ್ಗೆ 3 ಲಕ್ಷ ಚಿಲ್ಲರೆ ಹಾಕಿದ್ರು ಅಂತ ಹೇಳಿದೀವಿ. ಎಲ್ಲ ದಾಖಲೆಗಳಲ್ವಾ ಅದು ಅದಕ್ಕಿಂತ ಇನ್ಯಾವ ದಾಖಲೆ ಕೊಡೋಣ? ಇದು ಶಾಸಕ ಶ್ರೀವತ್ಸ ಅವರ ಮಾತು. ಕ್ಯಾಮರಾಮನ್ ಹರೀಶ್ ಜೊತೆ ಸುರೇಶ್ B. ಪವರ್ TV, ಮೈಸೂರು.